ನಾಯಕರ ಮನವಿಗೆ ಬಗ್ತಿಲ್ಲ, ಹೈಕಮಾಂಡ್ ಸೂಚನೆಗೂ ಜಗ್ತಿಲ್ಲ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೆರಳಿರೋ ಬೆಂಬಲಿಗರು ಜಿಲ್ಲೆಯಲ್ಲೂ ಬೀದಿಗಿಳಿದಿದ್ದಾರೆ. ಕೆಲವರು ಬಂದ್ಗೆ ಕರೆ ನೀಡಿದ್ರೆ ಮತ್ತೆ ಕೆಲವರು ರಾಜೀನಾಮೆಯ ಎಚ್ಚರಿಕೆ ನೀಡಿದ್ದಾರೆ. ಇದೇ ಎಚ್ಚರಿಕೆಗೆ ಸಿಎಂ ಖಡಕ್ ಸಂದೇಶವೊಂದನ್ನು ರವಾನಿಸಿದ್ದಾರೆ. ನಾವು ರಾಜೀನಾಮೆಗೆ ಬದ್ಧರಾಗಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಮಾತು ಕೊಟ್ಟು ಅವರು ವಿಫಲರಾಗಿದ್ದಾರೆ. ಸೊ ಅವ್ರ ಜೊತೆ ಮುಂದುವರಿಲಿಕ್ಕೆ ನನ್ನ ಮನಸ್ಸಿಲ್ಲ. ಅನ್ಯಾಯ ಮಾಡಿದ್ರೆ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಅಸಮಾಧಾನ ನಿಲ್ಲುತ್ತಿಲ್ಲ, ನಾಯಕರ ವಿರುದ್ಧ ಕೋಪ ತಣ್ಣಗಾಗ್ತಿಲ್ಲ. ಸಂಪುಟ ವಿಸ್ತರಣೆ ಬಳಿಕ ಸ್ಫೋಟಗೊಂಡಿರುವ ಆಕ್ರೋಶ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯಾಪಿಸುತ್ತಿದೆ. ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರ ವಿರುದ್ಧ ಕಾಂಗ್ರೆಸ್ ಕಟ್ಟಾಳುಗಳು ರಸ್ತೆಗೆ ಇಳಿದಿದ್ದಾರೆ. ಸಂಪುಟದಲ್ಲಿ ಸಿಗದ ಸ್ಥಾನ, ಜಿಲ್ಲೆಯಲ್ಲೂ ಆಕ್ರೋಶ. ಸಾರಿಗೆ ನಿಗಮಕ್ಕೆ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆ ನಿರ್ಧಾರ. ಡಿಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ 2 ತಿಂಗಳ ಬಳಿಕ ನಿನ್ನೆ ಸಂಪುಟ ವಿಸ್ತರಣೆಯಾಗಿತ್ತು. 19 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಪದಗ್ರಹಣ ಬಳಿಕ ಹೊತ್ತಿಕೊಂಡಿರುವ ಅಸಮಾಧಾನದ ಬೆಂಕಿ ಇಂದು ಮತ್ತಷ್ಟು ತೀವ್ರಗೊಂಡಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಇಂಡಿ ಶಾಸಕ ಯಶವಂತ ರಾಯಗೌಡ ಅವರನ್ನ ಮನವೊಲಿಸುವ ಪ್ರಯತ್ನ ಒಂದು ಕಡೆ ನಡೆಯುತ್ತಿರುವ ಹೊತ್ತಲೇ ಕೆಎಸ್ಆರ್ಟಿಸಿ ನಿಗಮಕ್ಕೆ ರಾಜೀನಾಮೆ ನೀಡುತ್ತೇನೆ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಲೆ ಹೊಡೆದು ಹಣ ಸಂಪಾದನೆ ಮಾಡಿದ್ರೆ ಅಂಥವರು ಮೇಲೆ ಬರುತ್ತಾರೆ. ನಮಗೆ ಗಾಡ್ ಫಾದರ್ ಇರಲಿಲ್ಲ, ಹಾಗಾಗಿ ಸಚಿವ ಸ್ಥಾನ ತಪ್ಪಿದೆ ಅಂತ ಬೇಸರ ಹೊರ ಹಾಕಿದ್ದಾರೆ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ, ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ, ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇನ್ನು ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇದನ್ನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ಇವರು ಚೀಫ್ ಮಿನಿಸ್ಟರ್ ಆದಾಗಲೇ ಇದು ರಾಜೀನಾಮೆ ಕೊಡ್ತೀವಿ, ನಾನು ಇದ್ರಾಗಿರಲ್ಲ ಅಂತ ಹೇಳಿದ್ದೆ. ಇವರು ಚೀಫ್ ಮಿನಿಸ್ಟರ್ ಆದಾಗಲೇ ಇದು ರಾಜೀನಾಮೆ ಕೊಡ್ತೀವಿ, ನಾನು ಇದ್ರಾಗಿರಲ್ಲ ಅಂತ ಹೇಳಿದ್ದೆ. ನಾನು ನಾಳೆ ಕೊನೆಯವ್ರದ್ದು ಹೋಗೋದು ರಾಜೀನಾಮೆ ಮಾಡ್ತೀನಿ. ರಾಜೀನಾಮೆ ಕೊಟ್ಟರೆ ತಕ್ಷಣ ಅಂಗೀಕಾರ ಎಂದ ಸಿಎಂ. ಅಸಮಾಧಾನಿತರ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಡಿಕೆ ಶಿವಕುಮಾರ್, ರಾಜೀನಾಮೆ ಕೊಡುವವರನ್ನ ಯಾರೂ ತಡೆ ಹಿಡಿಯಲು ಆಗುವುದಿಲ್ಲ. ಪಾರ್ಟಿ ಬೇಕು, ಭವಿಷ್ಯ ಬೇಕು ಅಂದ್ರೆ ಇರಲಿ. ಯಾರಾದರೂ ರಾಜೀನಾಮೆ ಕೊಟ್ರೆ ಕೆಲ ನಿಮಿಷದಲ್ಲೇ ಅಂಗೀಕರಿಸುವೆ ಅಂತ ಖಡಕ್ ಸೂಚನೆ ರವಾನಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೊನ್ನಾಳಿಯಲ್ಲಿ ಉಗ್ರವಾದ ಶಾಂತನಗೌಡ ಬೆಂಬಲಿಗರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಶಾಸಕ ಶಾಂತನಗೌಡ ಕೂಡ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆರಳಿದ್ದಾರೆ. ಇನ್ನು ಬೆಂಬಲಿಗರು ಹೊನ್ನಾಳಿಯ ರಾಯಣ್ಣ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರ ಹಾಕಿದರು. ಎಚ್.ಕೆ. ಪಾಟೀಲ್ ಬೆಂಬಲಿಸಿ 22 ಸದಸ್ಯರ ರಾಜೀನಾಮೆ. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದರಿಂದ ಆಕ್ರೋಶಗೊಂಡಿರುವ ಬೆಂಬಲಿಗರು ಗದಗ ನಗರದ ಹಳೆ ಡಿಸಿ ಕಚೇರಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದರು. ಇನ್ನು ಗದಗ ಬೆಟಗೇರಿ ನಗರಸಭೆಯ 22 ಕಾಂಗ್ರೆಸ್ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದೆ, ಆದರೆ ಈ ಭಾಗದ ಮುಸ್ಲಿಮರಿಗೆ ಒಂದೇ ಒಂದು ಸಚಿವ ಸ್ಥಾನ ನೀಡಿಲ್ಲ ಅಂತ ಬೀದರ್ನಲ್ಲಿ ಮಾಜಿ ಸಚಿವ ರಹೀಂ ಖಾನ್ ಗರಂ ಆಗಿದ್ದಾರೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಇಲ್ಲಿ ಎಲ್ಲ ಕಾರ್ಯಕರ್ತರಾಗಲಿ, ನಮ್ಮ ಮೌಲಾನ ಆಗಲಿ, ನಮ್ಮ ಸಮಾಜ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಸಿಟ್ಟಿಗೆದ್ದಿರುವ ಬೆಂಬಲಿಗರು ಪಕ್ಷದ ವಿವಿಧ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ.
ಕಾಂಗ್ರೆಸ್ ಭಿನ್ನಮತವನ್ನೇ ಸದುಪಯೋಗ ಪಡಿಸಿಕೊಳ್ತಿರುವ ಕುಷ್ಟಗಿ ಬಿಜೆಪಿ ಶಾಸಕ ದೊಡ್ಡನಗೌಡ ಕಾಂಗ್ರೆಸ್ನಲ್ಲಿರುವ ಕುರುಬ ನಾಯಕರು ಬಿಜೆಪಿಗೆ ಬನ್ನಿ ಅಂತ ಆಮಂತ್ರಿಸಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬಂದ್ಗೆ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೆರಳಿರುವ ಬೆಂಬಲಿಗರು ನಾಳೆ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. 3 ತಾಲೂಕುಗಳಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಇರಲಿದೆ. ಇನ್ನು ಕೋಲಾರ ಜಿಲ್ಲೆ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಆಗಸ್ಟ್ 6ರಂದು ಬಂಗಾರಪೇಟೆ ಬಂದ್ ಮಾಡಲು ಮುಖಂಡರು ನಿರ್ಧರಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೂ ಅಸಮಾಧಾನಿತರ ಆಕ್ರೋಶ. ಇತ್ತ ಬೆಂಗಳೂರಿನಲ್ಲಿರುವ ಕೆಪಿಸಿಸಿ ಕಚೇರಿಗೆ ಅಸಮಾಧಾನದ ಬಿಸಿ ತಟ್ಟಿದೆ. ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಸಭಾಂಗಣದಲ್ಲೇ ಪ್ರತಿಭಟಿಸಿದರು. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಎದುರಲ್ಲೇ ಆಕ್ರೋಶ ಹೊರಹಾಕಿದರು. ಶಾಂತಿನಗರ ಶಾಸಕ ಹ್ಯಾರಿಸ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೆಂಬಲಿಗರು ಘೋಷಣೆ ಕೂಗಿದರು. ಇನ್ನು ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡ್ತೀನಿ ಅಂತ ಸಿಎಂ ಹೇಳಿದ್ರೆ ನಾನು ಸಮಾಧಾನ ಮಾಡಿ ವಾಪಸ್ ಕಳಿಸ್ತೀನಿ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆಗೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಹೀಗೆ ಕಾಂಗ್ರೆಸ್ ಮನೆಯಲ್ಲಿನ ಅಸಮಾಧಾನ ಹೆಚ್ಚಾಗ್ತಿದ್ದು ಸಿಎಂ ಮಾತ್ರ ರಾಜೀನಾಮೆ ಕೊಟ್ಟರೆ ತಕ್ಷಣ ಅಂಗೀಕಾರ ಅನ್ನೋ ಮೂಲಕ ಬೆದರಿಕೆಗೆ ಬಗ್ಗಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.